ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಬೂತಾಯಿ ಮೀನಿನ ಸಾರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ನೀವು ಫಸ್ಟ್ ಟೈಮ್ ಫಿಶ್ ಸಾರು ಮಾಡೋರಿದ್ದರೆ, ಹಾಗೆ ಇದು ಹಳ್ಳಿಗಳ ಸ್ಟೈಲಲ್ಲಿ ನಾನು ಮಾಡ್ತಾಯಿದ್ದೆ. ಇವತ್ತು ಸುಮಾರು ವಿಧಾನದಲ್ಲಿ ಮೀನು ಸಾರಿನ ವಿಡಿಯೋನ ಶೇರ್ ಮಾಡಿದ್ದೆ ನಾನು. ಈ ಒಂದು ವಿಡಿಯೋನು ಕೂಡ ತುಂಬ ಸಿಂಪಲ್ಲಾಗಿ ಪಟ್ಟಂತ ಮಾಡ್ಕೊಳ್ಬೋದು. ಹಳ್ಳಿಗಳ ಕಡೆಯಲ್ಲಿ ಹೇಗೆ ಮಾಡ್ತಾರೆ ಅದೇ ರೀತಿ ನಾನಿವತ್ತು ಬೂತಾಯಿ ಮೀನಿನ ಸಾರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೆ. ನೀವು ಫಸ್ಟ್ ಟೈಮ್ ಫಿಶ್ ಸಾರು ಮಾಡೋರಿದ್ರೆ ಇದೇ ಮಸಾಲೆ ಹಾಕಿ ಫಿಶ್ ಸಾರು ಮಾಡಿ ನೋಡಿ, ನಿಮಗೆ ಅಷ್ಟು ಅದರ ಟೇಸ್ಟು ಚೆನ್ನಾಗಿ ಅನಿಸುತ್ತೆ. ಮತ್ತೆ ಇದೇ ಥರ ಮಾಡ್ಕೊಳ್ಬೇಕನ್ಸುತ್ತೆ, ಅಷ್ಟು ರುಚಿ ಕೊಡುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಬೂತಾಯಿ ಮೀನಲ್ಲಿ ಅರ್ಧ kg ಆಗೋಷ್ಟಿದೆ. ಇದನ್ನೀಗ ನಾನು ಕಟ್ ಮಾಡಿ ವಾಶ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೇನೆ. ತುಂಬ ಸಿಂಪಲ್ಲಾಗಿಯೇ ನಾನು ಮಾಡ್ತಾಯಿದ್ದೆ. ಸುಮಾರು ವಿಧಾನದಲ್ಲಿ ಬೂತಾಯಿ ಮೀನು ಸಾರು ಹಾಗೆ ಬೇರೆ ಮೀನಿನ ಸಾರಿನ ವಿಡಿಯೋನ ನಾನು ಇವಾಗಲೇ ಶೇರ್ ಮಾಡಿದ್ದೆ. ಅವನ್ನೆಲ್ಲ ಒಮ್ಮೆ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. ಈಗ ಇದನ್ನು ಕಟ್ ಮಾಡಿ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಇದಕ್ಕೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು 20 ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋಣ. ಅಂದರೆ ಚೆನ್ನಾಗಿ ಉಪ್ಪೆಲ್ಲ ಹೇರ್ಕೊಳ್ಬೇಕು. ಬೂತಾಯಿ ಮೀನು ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಹುಳಿ ಖಾರ ಜಾಸ್ತಿನೇ ಹಾಕ್ಕೊಳ್ಬೇಕು. ಇದಕ್ಕೆ ಇದು ಸ್ವಲ್ಪ ಸ್ಮೆಲ್ ಇರುತ್ತೆ, ಹಾಗಾಗಿ ಅರಿಶಿಣದ ಹುಡಿನೂ ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಿ ನಾವು ಮಸಾಲೆಯನ್ನು ರುಬ್ಬೋಷ್ಟೊತ್ತಿಗೆ ಇದು ಕರೆಕ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಉಪ್ಪೆಲ್ಲ ಹೀರ್ಕೊಳ್ಳುತ್ತೆ. ಒಂದು ಅರ್ಧ ಬೌಲ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೆ. ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ಇದೆ. ಒಂದು 2 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಳೋಣ. ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ತೇನೆ. ಮತ್ತು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ಹಾಕಿದ್ದೆ. ಒಂದು 10-15 ಮೆಂತ್ಯ ಕಾಳನ್ನು ಹಾಕ್ಕೊಳ್ಳೋಣ. ಇಷ್ಟೇ ಮಸಾಲೆಗಳನ್ನು ಹಾಕ್ತಾ ಇರೋದು ನಾನಿಲ್ಲಿ. ಅರ್ಧ kg ಬೂತಾಯಿ ಮೀನಿದು. ನೀವು 1 kg ಜಾಸ್ತಿ ತಗೊಬಂದರೆ ಇದೇ ಮಸಾಲೆಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಈಗ ಅರ್ಧ ಈರುಳ್ಳಿ, ಒಂದು 3-4 ಎಸಳು ಬೆಳ್ಳುಳ್ಳಿಯನ್ನು ಹಾಕಿದ್ದೆ. ಒಂದು ಸಣ್ಣ ನಿಂಬೆ ಹುಳಿಯ ಗಾತ್ರದ ಹುಣಸೆ ಹುಳಿಯನ್ನು ಹಾಕಿದ್ದೆ. ನೋಡಿ, ಅರ್ಧ kg ಫಿಶ್ ಆಗಿರೋದ್ರಿಂದ ನೋಡಿಕೊಂಡು ನೀವು ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಫಿಶ್ಶಿನ ಪ್ರಮಾಣ ನೋಡ್ಕೊಳ್ಬೇಕು. ಇದನ್ನು ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಂಡು ನಂತರ ಇಲ್ಲಿ 2 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಇಂಚು ಶುಂಠಿ, 1 ಟೊಮೆಟೊ, 1 ಈರುಳ್ಳಿ ಇದೆ. ಇದನ್ನೀಗ ಮಸಾಲೆಯನ್ನು ನಾನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಈಗ ಶಿಫ್ಟ್ ಮಾಡಿಕೊಂಡು ನಂತರ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆಯನ್ನು ಇದಕ್ಕೆ ನೀರನ್ನು ಹಾಕ್ಕೊಳ್ತಿದ್ದೇನೆ. ನೀರು ಹಾಕಿಬಿಟ್ಟು ಇದನ್ನು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ತುಂಬ ತೆಳ್ಳಗಾಗೋದೇನು ಬೇಡ, ದಪ್ಪವಾಗಿಯೇ ಇರಲಿ ಫಿಶ್ ಸಾರು. ಸ್ವಲ್ಪ ಮಸಾಲೆಗೆ ನಾನು ಉಪ್ಪನ್ನು ಹಾಕ್ತಾಯಿದ್ದೆ, ನೋಡಿಕೊಂಡು ಆಮೇಲೆ ಮತ್ತೆ ಹಾಕ್ಕೊಳ್ಬೋದು. ಫಿಶ್ಶಿಗೆ ಉಪ್ಪು ಹಾಕಿಟ್ಟಿದ್ದೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಮಸಾಲೆಯನ್ನು ಕುದಿಸ್ಕೊಳ್ಳೋಣ ಚೆನ್ನಾಗಿ. ಈಗ ಮಸಾಲೆನೂ ಚೆನ್ನಾಗಿ ಕುದೀತಾ ಇದೆ ನೋಡಿ. ಈ ಮಸಾಲೆ ಕುದ್ದ ನಂತರ ಇದಕ್ಕೆ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿಟ್ಟಂಥ ಫಿಶನ್ನು ಹಾಕ್ಕೊಳ್ಬೇಕು. ಹಾಕಿಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮೊದಲು ನಾವು ಯಾವಾಗಲೂ ಫಿಶ್ಶಿನ ಮಸಾಲೆಯನ್ನು ಕುದಿಸ್ಕೊಂಡು ನಂತರ ಫಿಶನ್ನು ಹಾಕ್ಕೊಳ್ಬೇಕು. ಮಸಾಲೆ ಚೆನ್ನಾಗಿ ಕುದ್ದ ನಂತರನೇ ಫಿಶನ್ನು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಫಿಶ್ ಹಾಕಿಬಿಟ್ಟು ನಾನಿಲ್ಲಿ ಅದನ್ನು ಅಲಗಾಡಿಸ್ಕೊಳ್ತಾ ಇರೋದು. ನಾವು ಸೌಟ್ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಆ ಕಡೆ ಈ ಕಡೆ ಮಗ್ಚಾಡಬಾರ್ದು. ಈ ಥರ ಅಲಗಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಫಿಶ್ ಎಲ್ಲ ಕಟ್ಟಾಗಿ ಹೋಗುತ್ತೆ. ಇದನ್ನು ಚೆನ್ನಾಗಿ ಈಗ ಫಿಶ್ ಹಾಕಿದ ನಂತರ ಮತ್ತೆ ಕುದಿಸ್ಕೊಂಡು ಇದನ್ನು ಚೆನ್ನಾಗಿ ಫಿಶ್ ಬೇಯುವ ತನಕ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಈಗ ಫಿಶ್ಶು ಚೆನ್ನಾಗಿ ಬೆಂದಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೆ. ಈಗ ಬೂತಾಯಿ ಮೀನಿನ ಸಾರು ರೆಡಿಯಾಗಿದೆ ವೀಕ್ಷಕರೇ. ನೀವು ಒಮ್ಮೆ ಟ್ರೈ ಮಾಡಿ, ಇನ್ನೊಬ್ಬರಿಗೂ ಅದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ನನ್ನ ಹೊಸ ರುಚಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋವನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.